ಎಂದು ಹೋರಾಡಲು ಹಿಂಜರಿಯಬೇಡ, ಏಕೆಂದರೆ ಸಾವಿರಾರು ಜನರ ವಿರುದ್ಧ ಹೋರಾಡಿ ಗೆದ್ದರು ಅಥವಾ ಸೋತರು ಇತಿಹಾಸದಲ್ಲಿ ಸೇರುವುದು ಒಬ್ಬನೇ ಎಂದು ಹೇಳಿರುವಂತಹ ಅಂಬೇಡ್ಕರ್ ಅವರ ಸ್ಫೂರ್ತಿದಾಯಕ ಸಾಲುಗಳನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕೆಪಿಎಸ್ ಶಾಲೆಯ ಮುಖ್ಯ ಪ್ರಾಂಶುಪಾಲರಿಗೂ ಹಾಗೂ ಎಲ್ಲ ಮುಖ್ಯ ಶಿಕ್ಷಕರುಗಳಿಗೂ ಹಾಗೂ ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಪೋಷಕರಿಗೂ ನನ್ನ ಸಹೋದರ ಸಹೋದರಿಯರೆಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಪ್ರೀತಿಪೂರ್ವಕ ಶುಭಾಶಯಗಳು. ಈ ದಿನ ಈ ಒಂದು ಸಂದರ್ಭವನ್ನು ಕುರಿತು ನನಗೆ ತಿಳಿದಿರುವಂತಹ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸ್ತೇನೆ. ಸ್ನೇಹಿತರೆ, ಮೊದಲಿಗೆ ನಾವು ಗಣರಾಜ್ಯ ಅಂದರೆ ಏನು ಅಂತ ತಿಳಿದುಕೊಳ್ಬೇಕು. ಗಣರಾಜ್ಯ ಅಂದರೆ ಪ್ರಜೆಗಳನ್ನ ಆಳುವಂತಹ ಸರ್ಕಾರವನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಹಕ್ಕು ಪ್ರಜೆಗಳಿಗೆ ಇರುವಂಥದ್ದು. ಇದನ್ನ ಗಣರಾಜ್ಯ ಅಂತ ಕರೀತಾರೆ. ಅಂದ್ರೆ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಒಂದು ಪದ್ಧತಿ, ಒಂದು ಸರ್ಕಾರವನ್ನ ಗಣರಾಜ್ಯ ಅಂತ ಕರೀತಾರೆ. ಅದುವೇ ನಮ್ಮಲ್ಲಿರುವಂತಹ ಡೆಮೋಕ್ರಸಿ, ಪ್ರಜಾಪ್ರಭುತ್ವ. ಈ ಒಂದು ಪ್ರಜಾಪ್ರಭುತ್ವ ಸಂವಿಧಾನ ಏನಿದೆ, ಈ ಒಂದು ಸಂವಿಧಾನ ಜಾರಿಗೆ ಬಂದಿರುವಂತಹ ದಿನವನ್ನ ನಾವು ಗಣರಾಜ್ಯವಾಗಿ ಆಚರಣೆ ಮಾಡ್ತಿದ್ದೇವೆ. ಆದ್ರಿಂದ ಮೊದಲಿಗೆ ಈ ಸಂವಿಧಾನ ಹೇಗೆ ರಚನೆ ಆಯಿತು ಅನ್ನೋದನ್ನ ತಿಳ್ಕೋಬೇಕು. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 1947 ಆಗಸ್ಟ್ 15ರಂದು ಬ್ರಿಟಿಷರಿಂದ ನಮ್ಮೆಲ್ರಿಗೂ ಅಂದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸ್ತದೆ. ಅದಾದ ನಂತರ ಭಾರತೀಯ ನಾಯಕರಾದ ಹಲವಾರು ಮಂದಿಗಳು ಸೇರಿ ಇಲ್ಲ, ನಮ್ಮ ದೇಶಕ್ಕೂ ಒಂದು ಸಂವಿಧಾನ ಬೇಕು, ಆ ಸಂವಿಧಾನದಿಂದ ನಮ್ಮ ದೇಶದ ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಒಂದು ಕಟ್ಟುನಿಟ್ಟಿನ ವ್ಯವಸ್ಥೆಯಲ್ಲಿ ಬೆಳಿಬೇಕಂತ ಹೇಳಿ ರಚನಾ ಸಮಿತಿ, ಕರಡು ಸಮಿತಿ ಅಂತಹ ಹಲವಾರು ಸಮಿತಿಗಳನ್ನು ರಚನೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ. ಕರಡು ಸಮಿತಿಯ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರನ್ನೇ ನೇಮಕ ಮಾಡ್ತಾರೆ. ನಂತರ ಅಂಬೇಡ್ಕರ್ ಅವರು ಮತ್ತು ಸಮಿತಿಯ ಸದಸ್ಯರೆಲ್ಲರೂ ಸೇರಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿರುವಂತಹ ಪದ್ಧತಿಗಳು ಹೇಗಿದ್ದಾವೆ, ನೀತಿಯ ನಿಯಮಗಳು ಹೇಗಿದ್ದಾವೆ, ಕಾನೂನುಗಳು ಹೇಗಿದ್ದಾವೆ ಅನ್ನೋದನ್ನ ಅಭ್ಯಾಸ ಮಾಡಿ ಅಲ್ಲಿರುವಂತಹ ಕಾನೂನುಗಳನ್ನ ಎರವಲನ್ನು ಪಡೆದುಕೊಂಡು ಪ್ರಥಮವಾಗಿ ಹಸ್ತಾಕ್ಷರದಲ್ಲಿ ನಮ್ಮ ಒಂದು ಭಾರತ ದೇಶದ ಸಂವಿಧಾನವನ್ನ ರಚನೆ ಮಾಡ್ತಾರೆ. ಅದು ನಮ್ಮ ಹೆಮ್ಮೆ. ಭಾರತದಲ್ಲಿ ಪ್ರಥಮ ಹಸ್ತಾಕ್ಷರದಿಂದ ಸಂವಿಧಾನವನ್ನ ರಚನೆ ಮಾಡಿರುವಂಥದ್ದು, ಹಾಗೆ ವಿಶ್ವದಲ್ಲಿಯೇ ಬೃಹತ್ ಸಂವಿಧಾನವನ್ನು ಹೊಂದಿರುವಂಥದ್ದು ನಮ್ಮ ಭಾರತ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಇದನ್ನ 1949ರಲ್ಲಿ ಜನವರಿ 26ರಂದು ಅಂಗೀಕರಿಸಲಾಗ್ತದೆ. ಆದರೆ ಅಧಿಕೃತವಾಗಿ ಜನವರಿ 26, 1950ರಂದು ನಮ್ಮ ಭಾರತ ಸಂವಿಧಾನವನ್ನು ಜಾರಿಗೆ ತರಲಾಗ್ತದೆ. ಯಾಕೆ 1950ರ ಜನವರಿ 26ನೇ ತಾರೀಕಿಗೆ ಯಾಕೆ ಇದನ್ನ ಜಾರಿಗೆ ತರ್ತಾರೆ ಅಂದ್ರೆ 1930ರಲ್ಲಿ ಜನವರಿ 26ನೇ ತಾರೀಕಂದು ಜವಾಹರ್ಲಾಲ್ ನೆಹರು ಅವರು ತಮ್ಮ ಒಂದು ಮುಖ್ಯಸ್ಥದಲ್ಲಿ ಲಾಹೋರ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಅಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನ ಊರಿ ನಮಗೆ ಪೂರ್ಣ ಸ್ವರಾಜ್ಯ ಸಿಗ್ತದೆ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ. ಇಲ್ಲ, ನಮಗೆ ಖಂಡಿತವಾಗಿ ಬ್ರಿಟಿಷರಿಂದ ಸಂಪೂರ್ಣವಾಗಿ ಒಂದು ಹೋರಾಟ ಮಾಡಿದ್ಮೇಲೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗ್ತದೆ ಅಂತ ಹೇಳಿದ ಕಾರಣ, ಅವ್ರು ಹೇಳ್ದಾಗೆ ನಮಗೆ ಸ್ವಾತಂತ್ರ್ಯ ಸಿಗ್ತದೆ. ಆ ಒಂದು ಕಾರಣದಿಂದ ಏನ್ ಮಾಡ್ತಾರೆ, ಪ್ರತಿ ವರ್ಷ ಆ ಒಂದು ಕಾರಣದಿಂದ ಜನವರಿ 26ನೇ ತಾರೀಕಿಗೆ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ಬೇಕಂತ ಹೇಳಿ ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೇವೆ. ಈ ದಿನ ಮುಖ್ಯವಾಗಿ ಎಲ್ಲೆಡೆ ರಾಷ್ಟ್ರಗೀತೆಗಳನ್ನು ಹಾಡ್ತಾರೆ. ರಾಷ್ಟ್ರಧ್ವಜಗಳನ್ನು ಹಾರಿಸಿ ಸಂವಿಧಾನಕ್ಕೆ ಒಂದು ಗೌರವವನ್ನು ಸಲ್ಲಿಸುವಂಥದ್ದು ಇರ್ಬೋದು. ಮುಖ್ಯವಾಗಿ ರಾಷ್ಟ್ರಪತಿಯವರು ಈ ದಿನ ದೆಹಲಿಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ. ಹಾಗೆ ದೆಹಲಿಯ ರಾಜ್ಪಾಥ್ನಲ್ಲಿ ಪೆರೇಡ್ಗಳು ನಡೀತವೆ. ಹಾಗೆ ಸೈನಿಕ ಪಡೆಗಳಲ್ಲಿ ಪೆರೇಡ್ಗಳು ನಡೀತವೆ. ಹಾಗೆ ಒಟ್ಟು ಇದೇ ರೀತಿ ಎಲ್ಲೆಡೆ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಹಾಗೆ ಮುಖ್ಯವಾಗಿ ಸರ್ ಹೇಳ್ದಾಗೆ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಮಕ್ಕಳಲ್ಲಿ ಕೂಡ ಎಲ್ಲ ವಿಚಾರಗಳನ್ನು ತಿಳಿಸ್ಬೇಕಂತ ಹೇಳಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ನಾವು ಹೆಚ್ಚಿನ ಜಾಗೃತಿ ವಹಿಸಿ
ಅದರ ಅರಿವನ್ನು ಮೂಡಿಸಿಕೊಂಡು ನಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡು ಇನ್ನೂ ನಮ್ಮ ದೇಶದ ಅಭಿವೃದ್ಧಿಯ ಕಡೆಗೆ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಸರ್ವರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.